ಮುಸಲ್ಮಾನರಿಗೆ 26 ಜನ ರೌಡಿ ಶೀಟರ್ಗಳ ರೌಡಿ ಶೀಟರ್ಗಳ ಅಖಂಡ ಶ್ರೀನಿವಾಸ ಮನೆಯಲ್ಲಿರೋ ರೌಡಿ ಶೀಟರ್ಗಳ ರಾಗಿ ಗುಡ್ಡದಲ್ಲಿಲ್ಲ ಇದನ್ನೇ ನಾನು ಕೇಳ್ತೀನಿ. ಇದು ರಿವೆಂಜಾ? ಅಶ್ರಫ್ ಕೊಲೆ ಆಯ್ತು, ಫಾಜಿಲ್ ಕೊಲೆ ಆಯ್ತು. ಒಂದ್ ನಿಮಿಷ ಪುನೀತ್ ಕೇಳಿ. ಹೇಳೋದು ನೀವ್ ಹೇಳಿ. ಕೇಳಿಸ್ಕೊಳ್ಳಿ. ಆದ್ರೆ ಸ್ಟೇಷನ್ ನ ಸೆಟ್ಟಿಂಗ್ ಮಾಡಿ ಬಂದಲ್ಲ ರಿವೆಂಜ್ ಮಾಡೋದು. ಯಾರು ಸ್ಟೇಷನ್ ನ ಸೆಟ್ಟಿಂಗ್ ಮಾಡಿ ಬಂದಲ್ಲ ರಿವೆಂಜ್ ಮಾಡೋದು. ತಾಕತ್ತಿದ್ರೆ ಪೊಲೀಸ್ ಅಧಿಕಾರಿಗಳ ಸಂಪೂರ್ಣವಾಗಿ ಅವ್ರು ಫೇಲ್ಯೂರ್ ಆಗಿದ್ದಾರೆ ಅಂತಾನೆ ಹೇಳ್ತಾ ಇರೋದು. ಕಾನೂನು ಸುವ್ಯವಸ್ಥೆ ಹಾಳಾಗಿ ಒಂದು ಮೂಲೆ ಹಿಡಿದಿದೆ ಅಂತಾನೆ ಹೇಳ್ತಾ ಇರೋದು. ಒಂದೂವರೆ ತಿಂಗಳಿಂದನೇ ಸ್ಟೇಟಸ್ ಆಗ್ತಾರೆ ಅಂದಾಗ ಪೊಲೀಸರೇನ್ ಕಡ್ಲೆಕಾಯಿ ತಿನ್ಕೊಂಡು ಕೂತಿದ್ರ? ಮಲ್ಗೆಲ್ಕೊಂಡಿದ್ರ? ಒಂದ್ ನಿಮಿಷ ಮೇಡಮ್, ನಿನ್ನೆ ರಾತ್ರಿ ಹೇಳ್ತಾರೆ ಫಾಜಿಲ್ ಕುಟುಂಬ ನನಗೆ ಒಬ್ಬ ಸ್ಪೀಕರ್ ಹೇಳ್ತಾರ್ರಿ, ನನಗೆ ನಿನ್ನೆ ರಾತ್ರಿ ಫಾಜಿಲ್ ಕುಟುಂಬ ಫೋನ್ ಮಾಡಿದೆ, ಇದ್ರಲ್ಲಿ ಅವ್ರ ಪಾತ್ರ ಇಲ್ಲ ಅಂತ. ಕಮಿಷನರ್ 5 ಲಕ್ಷ ಹಣ ಕೊಟ್ಟಿದ್ದಾರೆ ಅಂತ. ಒಳ್ಳೆ ಅಧಿಕಾರದಲ್ಲಿದ್ದಂತವ್ರು ಹೆಂಗ್ ಕ್ಲೀನ್ ಚಿಟ್ ಕೊಟ್ಬಿಡ್ತಾರೆ? ಇನ್ನು ತನಿಖೆಯಲ್ಲಿದೆ ಅಲ್ವಾ ಇನ್ವೆಸ್ಟಿಗೇಟ್. 1 ಸೆಕೆಂಡ್ ನೋಡಿ, ಇಲ್ಲಿ ನಿಮ್ಗಳಿಗಿಂತ ಕಂಪೇರ್ ಮಾಡಿದ್ರೆ ವಾಯ್ಸ್ ನನ್ ಕಡಿಮೆ ಇದೆ, ಸ್ವಲ್ಪ ಕೋಪರೇಟ್ ಮಾಡಿ. 2-3 ಗಂಟೆ ಟೈಮ್ ತಗೊಳ್ಳೋಣ. ಇಲ್ಲಿ ಕೇಳಿ, ಇನ್ನು ಇನ್ವೆಸ್ಟಿಗೇಷನ್ ಆಗ್ಬೇಕಾದ್ರೆ ಸ್ಪೀಕರ್ ಬಂದ್ ಹೇಳ್ತಾರೆ ಒಂದು ಕ್ಲೀನ್ ಚಿಟ್ ಕೊಟ್ಟು ಕಳಿಸ್ಬಿಡ್ತಾರೆ. ಇದು ಗ್ಯಾಂಗ್ ವಾರ್ ಅಂತ. ಹೇಗೆ ತನಿಖೆ ಆಗ್ತಾ ಇದೆಯಲ್ಲ? ತನಿಖೆ ಯಾಕೆ ಪೊಲೀಸರು ಪ್ರಶ್ನೆ ಕೇಳಿದಾರೆ, ಉತ್ತರ ಕೊಟ್ಬಿಡ್ತೀನಿ. ತಾವೇನ್ ಹೇಳಿದ್ರಿ? ಸ್ಪೀಕರ್ ಅವ್ರು ಬಂದು ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ ಬಿಟ್ರು ಅಂತ ಹೇಳಿದ್ರಿ. ಆರ್ ಅಶೋಕ್ ಅವರು ತನಿಖೆ ಆಗಕ್ಕಿಂತ ಮುಂಚೆ, ಅರೆಸ್ಟ್ ಆಗಕ್ಕಿಂತ ಮುಂಚೆ ಏನ್ ಹೇಳಿಕೆ ಕೊಟ್ರು? ಅವರು ಕೊಲೆ ಮಾಡೋರೇ ಬೇರೆ, ಅರೆಸ್ಟ್ ಆಗೋರೇ ಬೇರೆ ಅಂದ್ರು. ಇವಾಗ ಕೊಲೆ ಮಾಡಿರೋರೇ ಬೇರೆನಾ ಇಲ್ಲ ಅರೆಸ್ಟ್ ಆಗಿರೋರೇ ಬೇರೆನಾ? ಆರ್ ಅಶೋಕ್ ಅವರು ರಾಜಕಾರಣಿ ಒಬ್ರು, ಹೌದು. ಬಟ್ ಖಾದರ್ ಅವರು ಸ್ಪೀಕರ್ ಸ್ಥಾನದಲ್ಲಿ ಕೂತಿರೋರು. ಕ್ಲೀನ್ ಚಿಟ್ ಕೊಡ್ಬೋದಾ ಅಂತ ಅವ್ರು ಪ್ರಶ್ನೆ ಮಾಡ್ತಾರೆ. ಉತ್ತರ ಏನ್ ಕೊಡ್ತೀರಾ? ಒಂದ್ ಬ್ರೇಕ್ ತಗೊಳ್ತೀನಿ ರೀ. ಬ್ರೇಕ್ ಆದ್ಮೇಲೆ ಚರ್ಚೆ ಮುಂದುವರ್ಸೋಣ.